ಈ ಡೀಪ್ ಡೈವ್ಗೆ ಸ್ವಾಗತ. ಇಂದು ನಾವು ಬಹುಶಃ ಎಲ್ಲರ ಕಂಪ್ಯೂಟರ್ನಲ್ಲಿ ಇರುವ ಆದರೆ ಯಾರೂ ಅಷ್ಟಾಗಿ ಗಮನಿಸದ ಒಂದು ಟೂಲ್ ಬಗ್ಗೆ ಮಾತಾಡೋಣ. ಓಹ್, ಯಾವುದದು? ಕಂಪ್ಯೂಟರ್ ಕ್ಯಾಲ್ಕುಲೇಟರ್. ಕ್ಯಾಲ್ಕುಲೇಟರ್? ಅದಲ್ಲಿ ಮಾತಾಡೋದಿಕ್ಕೆ ಅಷ್ಟೊಂದೇನಿದೆ. ಇದೆ. ನಮ್ಮ ಮೂಲ ಸಾಮಗ್ರಿಯಲ್ಲಿ ಪ್ರೀತಿ ಅನ್ನೋ ದೃಷ್ಟಿ ವಿಕಲಚೇತನ ವ್ಯಕ್ತಿಯ ಕಥೆ ಇದೆ. ಅವರು ದಿನಸಿ ಸಾಮಾನು ತರುವಾಗ ಲೆಕ್ಕ ಇಡೋಕೆ ಪಡ್ತಿದ್ದ ಕಷ್ಟ ಇದೆಯಲ್ಲ, ಅದು ನಮ್ಮ ಕಣ್ಣು ತೆರೆಸುತ್ತೆ. ಹೇಗೆ? ಅಂದ್ರೆ ಪ್ರತಿ ವಸ್ತುವಿನ ಬೆಲೆಯನ್ನ ಕ್ಯಾಲ್ಕುಲೇಟರ್ನಲ್ಲಿ ಹಾಕಿ ಅದನ್ನ ಬ್ರೈಲ್ನಲ್ಲೂ ಬರೆದಿಟ್ಟು ಕೊನೆಗೆ ಆ ಎಲ್ಲ ಚೀಟಿಗಳನ್ನ ನೋಡಿ ಮತ್ತೆ ಕೂಡಿಸ್ಬೇಕಿತ್ತು. ಓ, ಅದು ತುಂಬಾ ಕಷ್ಟದ ಕೆಲ್ಸ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪೂರ್ತಿ ಲೆಕ್ಕ ತಪ್ಪಾಗುತ್ತೆ. ಎಕ್ಸಾಕ್ಟ್ಲಿ. ಇಲ್ಲಿಯೇ ಕ್ಯಾಲ್ಕುಲೇಟರ್ನ ಒಂದು ಸಿಂಪಲ್ ಫೀಚರ್ ಅಂದ್ರೆ ಮೆಮರಿ ಫಂಕ್ಷನ್ಗಳು ಸಹಾಯಕ್ಕೆ ಬರೋದು. ಹೌದು, ಇದು ಕೇವಲ ಸಮಯ ಉಳಿಸೋದು ಮಾತ್ರ ಅಲ್ಲ, ತಪ್ಪುಗಳನ್ನ ಕಡಿಮೆ ಮಾಡುವ ಒಂದು ಅದ್ಭುತವಾದ ವಿಧಾನ. ಪದೇ ಪದೇ ಸಂಖ್ಯೆಗಳನ್ನ ನೋಡೋದು ಬರೆಯೋದು ತಪ್ಪುತ್ತೆ. ಸರಿ, ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಪ್ರೀತಿಯವರ ಉದಾಹರಣೆಯನ್ನೇ ತಗೊಳ್ಳೋಣ. ಅವರು ಅಂಗಡಿಗೆ ಹೋಗಿ ಒಂದು 30 ರೂಪಾಯಿಗೆ ಹಾಲು ತಗೋತಾರೆ ಅಂದ್ಕೊಳ್ಳಿ. ಈಗೇನ್ ಮಾಡ್ಬೋದು? ಈಗ ಅವರು ಬ್ರೈಲ್ ಶೀಟ್ ಬಳಸೋ ಬದಲು ಕ್ಯಾಲ್ಕುಲೇಟರ್ನಲ್ಲಿ 30 ಅಂತ ಟೈಪ್ ಮಾಡಿ Ctrl+M ಒತ್ತುತ್ತಾರೆ. Ctrl+M. ಎಂ ಅಂದ್ರೆ ಮೆಮೊರಿ ಸ್ಟೋರ್. ಕರೆಕ್ಟ್. ತಕ್ಷಣ ಆ 30 ಅನ್ನೋ ಸಂಖ್ಯೆ ಕ್ಯಾಲ್ಕುಲೇಟರ್ನ ಮೆಮೊರಿಯಲ್ಲಿ ಸೇವ್ ಆಗುತ್ತೆ. ನಮ್ಮ ಮೂಲದಲ್ಲಿ ಹೇಳಿರೋ NVIDIA ಸ್ಕ್ರೀನ್ ರೀಡರ್ ಇದೆಯಲ್ಲ, ಅದು ಮೆಮೊರಿಯಲ್ಲಿ ಉಳಿಸಲಾಗಿದೆ ಅಂತ ಧ್ವನಿ ಮೂಲಕ ಹೇಳುತ್ತೆ. ವಾವ್, ಆಡಿಯೋ ಫೀಡ್ಬ್ಯಾಕ್ ಕೂಡ ಇದೆ. ಸರಿ, ಮುಂದಿನ ಸ್ಟೆಪ್. ಅವರು ಒಂದು 50 ರೂಪಾಯಿಗೆ ಬ್ರೆಡ್ ತಗೋತಾರೆ. ಈಗ ಮತ್ತೆ Ctrl+M ಒತ್ತಿದ್ರೆ ಆ 30 ಹೋಗಿ 50 ಸೇವ್ ಆಗತ್ತಲ್ವಾ? ಸರಿಯಾದ ಪ್ರಶ್ನೆ. ಇಲ್ಲ, ಹಾಗೆ ಮಾಡಬಾರ್ದು. ಇಲ್ಲಿ ಎರಡನೇ ಕಮಾಂಡ್ ಬರುತ್ತೆ. ಅವರು 50 ಅಂತ ಟೈಪ್ ಮಾಡಿ Ctrl+P ಒತ್ತಬೇಕು. P ಅಂದ್ರೆ ಪ್ಲಸ್. ಓಕೆ, ಅಂದ್ರೆ ಮೆಮೊರಿಗೆ ಕೂಡಿಸುವುದು. ಹೌದು. ಇದು ಹಳೆ ಸಂಖ್ಯೆಯನ್ನ ತೆಗೆದುಹಾಕಲ್ಲ, ಬದಲಿಗೆ ಅದರ ಜೊತೆ ಕೂಡಿಸುತ್ತೆ. ಸೊ ಮೆಮರಿಯಲ್ಲಿದ್ದ 30ಕ್ಕೆ ಈ 50 ಸೇರಿ ಒಟ್ಟು 80 ಆಗುತ್ತೆ. ಆಗ ಸ್ಕ್ರೀನ್ ರೀಡರ್ ಮೆಮರಿಯಲ್ಲಿ ಈಗ 80 ಇದೆ ಅಂತ ಹೇಳುತ್ತೆ. ಇದು ಇಡೀ ಆಟವನ್ನೇ ಬದಲಾಯಿಸುತ್ತೆ. ಅಂದ್ರೆ ಅವರು ಕೊಂಡ್ಕೊಳ್ಳುವ ಪ್ರತಿಯೊಂದು ವಸ್ತುವಿನ ಬೆಲೆಯೆಂದೂ ಹೀಗೆ Ctrl+P ಬಳಸಿ ಕೂಡಿಸ್ತಾ ಹೋಗಬಹುದು ಅಲ್ವಾ? ಖಂಡಿತ. ಎಲ್ಲ ಶಾಪಿಂಗ್ ಮುಗೀತು. ಈಗ ಫೈನಲ್ ಬಿಲ್ ನೋಡೋದು ಹೇಗೆ? ಅದಕ್ಕೆ ಮೂರನೇ ಕಮಾಂಡ್ Ctrl+R. ಆರ್ ಅಂದ್ರೆ ರೀಕಾಲ್. ಮೆಮೊರಿಯಿಂದ ವಾಪಸ್ ತಗೊಳ್ಳೋದು. ಹೌದು, ಅಷ್ಟೇ. ಅದನ್ನ ಒತ್ತಿದ ತಕ್ಷಣ ಮೆಮರಿಯಲ್ಲಿರೋ ಒಟ್ಟು ಮೊತ್ತ ಅಂದ್ರೆ 80 ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳುತ್ತೆ. ಅವರಿಗೆ ಒಟ್ಟು ಬಿಲ್ ಎಷ್ಟು ಅಂತ ನಿಖರವಾಗಿ ಗೊತ್ತಾಗುತ್ತೆ. ಆಮೇಲೆ ಮೆಮೊರಿ ಕ್ಲಿಯರ್ ಮಾಡೋಕೆ Ctrl+L. ಎಲ್ ಫಾರ್ ಕ್ಲಿಯರ್ ಒತ್ತಿದ್ರೆ ಮೆಮರಿ ಖಾಲಿ. ಮುಂದಿನ ಲೆಕ್ಕಕ್ಕೆ ರೆಡಿ. ಅದ್ಭುತ. ಅಂದ್ರೆ ಆ 16 ಸ್ಟೆಪ್ಗಳಿದ್ದ ಕಷ್ಟದ ಕೆಲಸ ಈಗ ಬರೀ 4 ಶಾರ್ಟ್ಕಟ್ಗಳಿಂದ ಎಷ್ಟು ಸುಲಭವಾಗಿದೆ. ಆದರೆ ಒಂದು ನಿಮಿಷ, ಈ ಶಾರ್ಟ್ಕಟ್ಗಳು ಎಲ್ರಿಗೂ ಹೇಗೆ ಗೊತ್ತಾಗಬೇಕು? ಪ್ರಾಮಾಣಿಕವಾಗಿ ಹೇಳಿದ್ರೆ ನನಗೆ ಇದು ಗೊತ್ತಿರಲಿಲ್ಲ. Ctrl+P ಅಂದ್ರೆ ಮೆಮೊರಿಗೆ ಸೇರಿಸುವಂತ ಊಹಿಸೋಕೋ ಕಷ್ಟ. ನಿಜ. ಇದನ್ನೇ ಸಾಫ್ಟ್ವೇರ್ ಜಗತ್ತಿನಲ್ಲಿ ಡಿಸ್ಕವರಬಿಲಿಟಿ ಸಮಸ್ಯೆ ಅಂತ ಕರೆಯೋದು. ಅಂದ್ರೆ ಅತ್ಯಂತ ಉಪಯುಕ್ತವಾದ ಫೀಚರ್ಗಳು ನಮ್ಮ ಕಣ್ಮುಂದೇ ಇರುತ್ತೆ, ಆದ್ರೆ ಅವು ಇವೆ ಅಂತಾನೆ ನಮಗ್ ಗೊತ್ತಿರಲ್ಲ. ಹೌದು ಹೌದು. ನಾನೂ ಕೂಡ ಲೆಕ್ಕ ಮಾಡುವಾಗ ನೋಟ್ ಪ್ಯಾಡ್ ಓಪನ್ ಮಾಡಿ ಬರ್ದಿಟ್ಕೊಳ್ತಿದ್ದೆ. ನಾನು ಹಾಗೇನೆ. ಇದು ನಾವು ನಮ್ಮ ಟೂಲ್ಗಳನ್ನ ಪೂರ್ತಿಯಾಗಿ ಬಳಸ್ತಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನೋ? ಇದು ಕೇವಲ ಕ್ಯಾಲ್ಕುಲೇಟರ್ ಟ್ರಿಕ್ಸ್ ಬಗ್ಗೆ ಅಷ್ಟೇ ಅಲ್ಲ. ಖಂಡಿತ ಅಲ್ಲ. ಇದು ನಾವು ಪ್ರತಿದಿನ ಬಳಸೋ ಅತಿ ಸರಳ ತಂತ್ರಾಂಶಗಳಲ್ಲೂ ಕೂಡ ಕೆಲವರಿಗೆ ಜೀವನವನ್ನೇ ಬದಲಾಯಿಸಬಲ್ಲ ಶಕ್ತಿಶಾಲಿ ವೈಶಿಷ್ಟ್ಯಗಳು ಅಡಗಿವೆ ಅನ್ನೋದ್ರ ಬಗ್ಗೆ. ಮತ್ತು ಆ ವೈಶಿಷ್ಟ್ಯಗಳು ಎಲ್ರಿಗೂ ಉಪಯುಕ್ತ ಅಲ್ವಾ? ನಿಖರವಾಗಿ. ಇದು ಕೇವಲ ದೃಷ್ಟಿ ವಿಕಲಚೇತನರಿಗಷ್ಟೇ ಅಲ್ಲ. ವಿದ್ಯಾರ್ಥಿಗಳು, ಸಣ್ಣ ವ್ಯಾಪಾರಿಗಳು, ಸಂಕೀರ್ಣ ಲೆಕ್ಕ ಮಾಡುವ ಯಾರಿಗಾದರೂ ಇದು ಸಮಯ ಉಳಿಸುತ್ತೆ. ಒಂದು ಸರಳವಾದ ಟೂಲ್ನಲ್ಲಿರುವ ಇನ್ಕ್ಲೂಸಿವ್ ಡಿಸೈನ್ ಎಲ್ಲರಿಗೂ ಹೇಗೆ ಲಾಭ ತಂದ್ಕೊಡುತ್ತೆ ಅನ್ನೋದಕ್ಕೆ ಇದು ಒಂದು ಅತ್ಯುತ್ತಮ ಉದಾಹರಣೆ. ಸರಿ, ಕೇಳುಗರಿಗೆ ಒಂದು ಯೋಚನೆ ಬಿಟ್ಟು ಹೋಗೋಣ. ನಮ್ಮ ಮೂಲ ಸಾಮಗ್ರಿಯಲ್ಲಿ ಮೆಮರಿಯಲ್ಲಿರುವ ಮೌಲ್ಯದಿಂದ ಕಳೆಯೋಕೆ, ಅಂದ್ರೆ ಸಬ್ಟ್ರಾಕ್ಟ್ ಫ್ರಮ್ ಮೆಮರಿ ಮಾಡೋಕೆ Ctrl+Q ಅಂತ ಇನ್ನೊಂದು ಕಮಾಂಡ್ ಇದೆ. ಅದರ ಬಗ್ಗೆ ನಾವು ಹೆಚ್ಚು ಮಾತಾಡ್ಲಿಲ್ಲ. ಹೌದು.
ಯೋಚನೆ ಮಾಡಿ, ಈ ಸರಳವಾದ ಆಪ್ನಲ್ಲಿ ಈ ಫೀಚರ್ನು ಯಾಕೆ ಮತ್ತು ಯಾರಿಗೋಸ್ಕರ ಸೇರಿಸಿರಬಹುದು? ಇದು ಹಳೆಯ ಡೆಸ್ಕ್ಟಾಪ್ ಕ್ಯಾಲ್ಕುಲೇಟರ್ಗಳಿಂದ ಬಂದ ಬಳುವಳಿಯೇ ಅಥವಾ ಅಕೌಂಟೆಂಟ್ಗಳಿಗಾಗಿಯೇ ಮಾಡಿದ ವಿಶೇಷ ವ್ಯವಸ್ಥೆ? ಆಸಕ್ತಿದಾಯಕ ಪ್ರಶ್ನೆ ಅಲ್ವಾ? ಇದು ತೋರಿಸೋದೇನೆಂದರೆ ಪ್ರತಿಯೊಂದು ಸರಳ ಫೀಚರ್ನ ಹಿಂದೆ ಕೂಡ ಒಂದು ವಿನ್ಯಾಸದ ಇತಿಹಾಸ ಇರುತ್ತೆ.